ಸಮಸ್ತ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು ಹಾಗೂ ನನ್ನ ಮುಳಬಾಗಿಲು ಜನತೆಗೆ ನನ್ನ ನಮಸ್ಕಾರಗಳು. ಏನು ಈ ದಿನ ನಾವು ವಿಶೇಷ ವರದಿ ಏನೆಂದರೆ, ನಮ್ಮ ಕೋಲಾರದಿಂದ ಮುಳಬಾಗಿಲಕ್ಕೆ ಪ್ರವೇಶ ಪಡುವ ಸಂದರ್ಭದಲ್ಲಿ ಬಳಗಡೆ ಕಾಣುವ ಒಂದು ಶ್ರೀ ಸೋಮೇಶ್ವರ ಉದ್ಯಾನವನ, ಇಲ್ಲಿ ಇರುವಂಥ ಅವ್ಯವಸ್ಥೆ ಬಗ್ಗೆ ವಿಶೇಷ ವರದಿ ನೀಡುತ್ತೇನೆ. ಬನ್ನಿ ನೋಡೋಣ ಹೆಂಗಿದೆ ಇಲ್ಲಿನ ಪರಿಸ್ಥಿತಿಗಳು. ಬನ್ನಿ ನೋಡೋಣ. ನೋಡಿರಿ ಹೆಂಗಿದೆ ನಮ್ಮ ಸೋಮೇಶ್ವರ ಉದ್ಯಾನವನ. ನೀರು ತುಂಬ್ಕೊಂಡ್ಬಿಟ್ಟಿದೆ ವಾಕಿಂಗ್ ಮಾಡುವ ಜಾಗದಲ್ಲಿ. ನೋಡಿಲ್ಲಿ ಇದೆ, ಏನು ಇಲ್ಲಿ ಸೂಕ್ತವಾದ ಮೇಂಟೆನೆನ್ಸ್ ಇಲ್ಲ, ನಿರ್ವಹಣೆ ಇಲ್ಲ. ನೋಡ್ಬೋದು ವಿಷಯಗಳಲ್ಲಿ ನಾವು ಸೈಡಲ್ಲಿ ಹೋಗ್ತಾಯಿದ್ದೀವಿ. ವಾಕ್ ಮಾಡೋದು ಹಿಂಗೆ ಫುಲ್ಲು ನೀರು, ಎಲ್ಲಿ ನೋಡಿದ್ರು ನೀರು. ಈಗ ವಾಕಿಂಗ್ ಮಾಡೋರಿಗೂ ತುಂಬ ಅನಾನುಕೂಲ ಆಗಿಬಿಟ್ಟಿದೆ. ಪಾರ್ಕು ಏನು ಫುಟ್ಪಾತ್ ಇದೆಯಲ್ಲ, ವಾಯುವಿಹಾರ ಮಾಡ್ತಿರಲ್ಲ ಈ ಪಾರ್ಕು, ನೋಡು ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ನಾವು ಇಲ್ಲಿ ಯಾರೂ ನಿರ್ವಹಣೆನೇ ಇಲ್ಲ. ಇಲ್ಲಿ ಹಸುಗಳು ಎಲ್ಲ ಇದ್ದಾವೆ, ಇದನ್ನು ಯಾರೂ ಮೇಂಟೈನ್ ಮಾಡೋರೇ ಇಲ್ಲ. ನೋಡಿ ಹೆಂಗಿದೆ ಪರಿಸ್ಥಿತಿ. ಪ್ರತಿನಿತ್ಯ ಇಲ್ಲಿ ವಾಕಿಂಗ್ ಮಾಡಕ್ಕೆ ಬರ್ತಾರೆ, ವಾಯುವಿಹಾರ ಮಾಡ್ತಾರೆ. ನೋಡ್ಬೋದು ಎಷ್ಟು ಇಲ್ಲಿ, ಬಟ್ ಏನು ಇಲ್ಲಿ ನಿರ್ವಹಣೆ ಇಲ್ಲ. ಇದನ್ನು ಕೇಳೋರಲ್ಲ ಈ ಪಾರ್ಕ್ನ. ಆಟ ಆಡ್ತಾ ಇದ್ದಾರೆ, ನೀರಿದ್ರೂ ಕೂಡ ಆಟ ಆಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಇಲ್ಲಿ ದೃಶ್ಯಗಳಲ್ಲಿ. ಈ ಪಾರ್ಕ್ ಯಾರು ಸಂಬಂಧಪಟ್ಟವರೇ ಇಲ್ಲ. ಹೆಂಗಿದೆ ನಿರ್ವಹಣೆ, ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಪಾಪ ದಿನ ಪ್ರತಿನಿತ್ಯ ವಾಕಿಂಗ್ ಮಾಡ್ತಾರೆ, ಬಂದು ಸುಮಾರು ಜನ ಬಂದು ವಾಕಿಂಗ್ ಮಾಡ್ತಾರೆ. ನೋಡಿದ್ರೆ ಹಿಂಗಿದೆ ಮೇಂಟೆನೆನ್ಸ್ ಈ ಪಾರ್ಕು. ನಮ್ಮ ಮಾಜಿ ಶಾಸಕರಾದ ಎಚ್ ನಾಗೇಶ್ ಅವರ ಅವಧಿಯಲ್ಲಿ ಗುದ್ದಲಿ ಪೂಜೆ ಮಾಡಲಾಗಿತ್ತು. ಈ ಗುತ್ತಿಗೆ ಪಡೆದವರು ಅರ್ಧ ಕೆಲಸ ಮಾಡಿ ಬಿಟ್ಟೋಗಿದ್ದಾರೆ. ಮೇಂಟೆನೆನ್ಸ್ ಇಲ್ಲ, ಏನಿಲ್ಲ. ನಗರಸಭೆಯವ್ರಿಗೆ ನಾವು ಕೇಳಿದ್ರೆ ಅವರು ನಮಗೆ ಪರಿಪೂರ್ಣವಾಗಿ ಎಲ್ಲ ನೀಟಾಗಿ ಮಾಡಿಕೊಟ್ಟು ನಮ್ಗೆ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಹೇಳ್ತಾರೆ. ಆ ಥರ ನಗರಸಭೆಯವರು. ಅದು ನೀರು ಆ ಕಡೆ ನೀರು ಈ ಕಡೆ ನೀರು, ಹೆಂಗೋ ಎಲ್ಲ ವಾಕಿಂಗ್ ಮಾಡೋದಿಲ್ಲ. ಮುಳಬಾಗಿಲು ನಗರಕ್ಕೆ ಸ್ವಾಗತ ಕೋರುವ ಒಂದು ಪಾರ್ಕ್ ಇದು. ಪಾರ್ಕ್ ವ್ಯವಸ್ಥೆ ಹೆಂಗಿದೆ ನೋಡಿ ಸರ್. ನೀವು ನಿತ್ಯ ಬರ್ತೀರಾ ವಾಕಿಂಗ್ಗೆ? ದಿನ ಬರ್ತೀರಾ? ಹೆಂಗಿದೆ ಸರ್ ಈಗ ಪಾರ್ಕಿಂಗಲ್ಲೇ ಈ ಪಾರ್ಕಲ್ಲಿ? ನೋಡಿ ನಿಮ್ಗೆ ಅದು ಪ್ರತಿನಿತ್ಯ ಓಡಾಡ್ತೀರಾ ನೋಡಿ. ಇಲ್ಲ ಜನ ಯಾರು ಮೇಂಟೈನ್ ಮಾಡೋರು ಇದ್ದಾರಾ? ಯಾರಿಲ್ಲ. ಹೆಂಗೆ ಹೋಗೋದಲ್ವೇ? ಈಗ ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿದೆ. ಅದೇ ನಾವೀಗ ಎಲ್ಲ ಸುದ್ದಿ ಮಾಡ್ತಿದ್ದೀವಿ. ನಿಮ್ಮ ಮನಸ್ಸಿಗೆ ಹೇಳಿ ಸರ್, ಮಾಡಿದ್ರೆ ಚೆನ್ನಾಗಿರುತ್ತಲ್ಲ? ಮಾಡಿದ್ರೆ ಒಳ್ಳೇದಾಗುತ್ತೆ. ಯಾಕಂದರೆ ಇವಾಗ ನೀರಿದೆ ಅಂತ ಯಾರು ಬರ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಎಲ್ಲ ಫಸ್ಟಿನಿಂದ ಕ್ಲೀನ್ ಮಾಡಿ ಅಲ್ಲಿ ಬಿಟ್ಬಿಟ್ಟಿದ್ದಾರೆ ಕಸ ಎಲ್ಲ ಅಲ್ಲಿ. ಮನೆಯೆಲ್ಲ ಇತ್ತೀಚೆಗೆ ನಗರಸಭೆಯವರೆಲ್ಲ ಅದನ್ನು ಕ್ಲೀನ್ ಮಾಡಿದ್ರು. ಮೊನ್ನೆ ಬಂದು ಬಿಟ್ಬಿಟ್ಟಿದ್ದಾರೆ, ಕ್ಲೀನ್ ಮಾಡಿಬಿಟ್ಟು ಅಲ್ಲೇ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಎಲ್ಲ ನೀರೆಲ್ಲ ಇದೆ, ಅಲ್ಲಿ ನೀರಿದೆ. ಮೇಂಟೆನೆನ್ಸ್ ಇಲ್ಲ ಸರ್. ಇದು ಮೇಂಟೆನೆನ್ಸ್ ಇಲ್ಲ. ಮೇಂಟೆನೆನ್ಸ್ ಮಾಡೋದು ಚೆನ್ನಾಗಿರುತ್ತೆ. ಮಾಡಿದ್ರೆ ಚೆನ್ನಾಗಿರುತ್ತೆ ಪಾಪ, ಎಲ್ಲರೂ ಚೆನ್ನಾಗಿರುತ್ತೆ. ಯಾಕಂದರೆ ಈಗಿನ ಕಾಲದಲ್ಲಿ ಆರೋಗ್ಯ ಸ್ವಲ್ಪ ಬದಲಾವಣೆ ಇದೆ ಎಲ್ಲರೂ ಜನಕ್ಕೆ. ಡಾಕ್ಟ್ರೇ ಹೇಳ್ತಾರೆ ಏನಂತ ಹೇಳ್ತಾರೆ, ವಾಕಿಂಗ್ ಮಾಡಬೇಕು, BP ಶುಗರು ಇದೆಲ್ಲ ನಿಮ್ಗೆ ಕಂಟ್ರೋಲ್ ಆಗಬೇಕಂದ್ರೆ ವಾಕಿಂಗ್ ಮಾಡಿದ್ರೆ ನಿಮಗೆಲ್ಲ ಸರೋಗೋದು ಡಾಕ್ಟ್ರ್ ಹೇಳ್ತಾರೆ. ಬಟ್ ಆದರೆ ನಮ್ಗೆ ಸೌಲಭ್ಯ ಇಲ್ಲ ಇಲ್ಲಿನ ಭಾಗಕ್ಕೆ. ಎಲ್ಲೆಡೆ ಈ ಸೋಮೇಶ್ವರಪಾಳ್ಯ, ಹೊಸಪಾಳ್ಯ, ಈ ಸಮೀರ್ ಮೊಹಲ್ಲ, ಜಹಾಂಗೀರ್ ಮೊಹಲ್ಲ, ಈ ಸುತ್ತಮುತ್ತ ಭಾಗಕ್ಕೆ ಎಲ್ರಿಗೂ ಅನುಕೂಲ ಆಗುತ್ತೆ. ಮಾಡಿದ್ರೆ ಒಳ್ಳೇದಾಗುತ್ತೆ. ನೋಡೋಣ ನೋಡಿ. ಇತ್ತೀಚೆಗೆ ಮೊನ್ನೆ ನಗರಸಭೆ ವತಿಯಿಂದ
ಸ್ವಚ್ಛ ಭಾರತ ಏನು ಸ್ವಚ್ಛ ಕ್ಲೀನಿಂಗ್ ಮಾಡಿದ್ರು, ಇಲ್ಲೇ ಬಿಟ್ಟೋಗಿದ್ದಾರೆ ಎಲ್ಲ ಕಸ ಎಲ್ಲ. ನೋಡು, ಅರ್ಧ ಕೆಲಸ ಮಾಡಿ ಬಿಟ್ಟೋಗಿದ್ದಾರೆ ನಗರಸಭೆ ವತಿಯಿಂದ. ನೋಡಿ ಇಲ್ಲಿ ಕಸ ಹೆಂಗಿದೆ, ಇಲ್ಲಿ ಮೊನ್ನೆ ಮಾಡಿರುವಂಥ ನಗರಸಭೆಯವರು ಸ್ವಚ್ಛ ಭಾರತ ನೋಡಿ ಹೆಂಗಿದೆ. ಎಲ್ಲಿ ನೋಡಿದ್ರು ಕಸ ಕಸ ಕಸ. ಇದ್ರ ಬಗ್ಗೆ ಯಾರು ಗಮನ ಹರಿಸಲೇ ಇಲ್ಲ. ಅನಾಥ ಆಗಿಬಿಟ್ಟಿದೆ ನಮ್ಮ ಶ್ರೀ ಸೋಮೇಶ್ವರ ಉದ್ಯಾನವನ, ಹೇಳೋರೇ ಇಲ್ಲ. ಜಾಗದಲ್ಲಿ ಹೆಂಗಿದೆ, ಹೆಂಗೆ ಪಾಪ ಎಲ್ಲ ಮಾಡೋದು, ವಾಕ್ ಮಾಡೋದು ಹೆಂಗಿಲ್ಲಿ, ಹಿಂಗಿದೆ ಪರಿಸ್ಥಿತಿ ಶ್ರೀ ಸೋಮೇಶ್ವರ ಉದ್ಯಾನವನ. ಇದ್ರ ಬಗ್ಗೆ ಯಾರು ಕಾಳಜಿ ವಹಿಸೋರೇ ಇಲ್ಲ. ಹಂಗಿದೆ, ಹೆಂಗೆ ಹೋಗೋದಪ್ಪ ಎಲ್ಲ. ನಮ್ಮಿಷ್ಟೇ ಮನವಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಲಿ ಇದ್ರ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕಂತ ತಮ್ಮಲ್ಲಿ ದಯವಿಟ್ಟು ಯಾರು ನೋಡ್ತಾರೋ ಈ ಸುದ್ದಿವಾಹಿನಿಯನ್ನು, ಈ ದೃಶ್ಯಗಳನ್ನು, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಏನು ಮಾಡಿದ್ರೆ ಸರೋಗುತ್ತೆ ಈ ಪಾರ್ಕು, ಯಾವ ಥರ ಮಾಡಿದ್ರೆ ಸರೋಗುತ್ತೆ, ಅರ್ಧ ಕೆಲಸ ಮಾಡಿದ್ದಾರೆ ನೋಡಿ, ಏನು ಮಾಡ್ಬೇಕಂತ ಸರೋಗುತ್ತೆ. ನೀವೇ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಕಾಮೆಂಟ್ ಮೂಲಕ. ಇದು ನಮ್ಮ ಸೋಮೇಶ್ವರ ಉದ್ಯಾನವನದ ಮೇಂಟೆನೆನ್ಸ್. ನಮಸ್ಕಾರ.